ಬೆದರಿಸಿ ಹೇಳಿಕೆ ತಗೊಂಡಿದ್ದಾರೆ. ದೂರು ಕೊಡಿಸ್ತಾ ಇದ್ದಾರೆ ಪ್ರಜ್ವಲ್ ವಿರುದ್ಧ ಸರ್. ಬೇಕಂತಲೇ SIT ಅಧಿಕಾರಿಗಳು ಬೆದರಿಕೆ ಹಾಕಿ ದೂರು ಕೊಡಿ ಅಂತ ಇದು ಒತ್ತಡ ಆಗ್ತಾ ಇದ್ದಾರೆ. ಯಾರು ಒತ್ತಡ ಆಗ್ತಾ ಇದ್ದಾರೆ ಅಂತ? SIT ಅವರು ಒತ್ತಡ ಆಗ್ತಾ ಇದ್ದಾರೆ ಅಂತ ಸರ್. SIT ಅವರು ಒತ್ತಡ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದು ಸಂತ್ರಸ್ತೆಯವರು ಬಹುಶಃ ಇವತ್ತು ಬೆಳಗ್ಗೆ ನಾನು ನೋಡ್ತಾ ಇದ್ದೆ, ಗಮನಿಸಿದೆ. ಈ ರೀತಿ ಒಬ್ಬರ ಮೇಲೆ ಒತ್ತಡ ಏರ್ತಕ್ಕಂಥದ್ದು ಯಾವುದೋ ರಾಜಕೀಯದ ದುರುದ್ದೇಶಗೋಸ್ಕರ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಹಾಗಾಗಿ ಅವರು ಸ್ವತಂತ್ರ ಇದ್ದಾರೆ. ಸಂತ್ರಸ್ತೆಯರು ಅವ್ರಿಗಾಗಿರ್ತಕ್ಕಂಥ ನೋವು, ಅವ್ರ ಕುಟುಂಬಕ್ಕಾಗಿರ್ತಕ್ಕಂಥ ನೋವು, ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಒಂದು ರಕ್ಷಣೆ ಇವತ್ತು ರಾಜ್ಯ ಸರ್ಕಾರ ಕೊಡಲಿ ಅಂತಕ್ಕಂಥದ್ದು ನಾವು ಆಗ್ರಹಿಸ್ತೀವಿ ಅಷ್ಟೇ. ಅಲ್ಲ, ಈಗ ರಮೇಶ್ ಅಣ್ಣ ಹೇಳ್ದಂಗೆ ಅದಕ್ಕೆ ಇವತ್ತು CBI ಕೊಡಿ, ಇಲ್ಲ ವುಮೆನ್ಸ್ ನೀವು ಕಮಿಷನ್ಗೆ ಅಲ್ಲಿ ನೀವು ಸೆಂಟ್ರಲಲ್ಲಿ ಕೊಡ್ರಿ, CBI ಕೊಡಿ, ಸೆಂಟ್ರ್ ಕೊಡಿ, ಕೂಲಂಕುಷವಾಗಿ ತನಿಖೆ ಆಗ್ತದೆ. ನಮಗೆ ಏನು ಸತ್ಯಾಸತ್ಯತೆ ಹೊರಗಡೆ ಬೀಳ್ತದೆ. ಹಂಗಾರೆ ಈ ಮುಜುಗರ ತಗೊಬರ್ಲಿಕ್ಕೆ ಕಾರಣ ಯಾರು? ಅದನ್ನೇ ಹೇಳದ್ನಲ್ಲ, ಈ ಪ್ರಾರಂಭಿಕವಾಗಿ ಪೆನ್ಡ್ರೈವ್ ಹಂಚಿದ್ಯಾರು? ಇಷ್ಟು ಸಾವಿರ ಸಂಖ್ಯೆನಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ಯಾರು ಪೆನ್ಡ್ರೈವು? ಯಾಕೆ ಹೆಣ್ಮಕ್ಳು ಚಿತ್ರಗಳನ್ನ ಯಾಕೆ ತೋರಿಸಿದ್ರಿ? ಕನಿಷ್ಠ ಪಕ್ಷ ಬ್ಲರ್ ಮಾಡಬೇಕಾಗಿತ್ತಲ್ಲ. ಇದೆಲ್ಲ ತನಿಖೆ ಆಗಬೇಕೋ ಬೇಡವೋ? ಇಲ್ಲ ನಿಮ್ಗೆ SIT ನಂಬಿಕೆ ಇಲ್ಲ ಅಂದರೆ CBI ಕೊಡಿ ಅಂತ ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅಲ್ವಾ? ಜನ ಕೇಳ್ತಾ ಇದ್ದಾರೆ, ರಾಜ್ಯದ ಜನ ಕೇಳ್ತಾ ಇದ್ದಾರೆ. ಇದರ ಸತ್ಯಾಸತ್ಯತೆ ಹೊರಗಡೆ ಬೀಳಬೇಕು. ಆರೋಪ ಬಂದಾಗಿದೆ. ಈಗ ತಪ್ಪಿತಸ್ಥರು ಆರೋಪ ಸ್ಥಾನದಲ್ಲಿ ಇವತ್ತು ಕೂರಿಸಿದ್ದೀರಿ. ಇವತ್ತು ಅವ್ರು ನಿಜಕ್ಕೂ ತಪ್ಪು ಮಾಡಿದಾರಾ ಅಥವಾ ತಪ್ಪು ನಡೆದಿಲ್ವಾ ಅಂತಕ್ಕಂಥದ್ದು, ಉಪ್ಪು ತಿಂದವರು ನೀರು ಕುಡಿಬೇಕು ಅಂತಕ್ಕಂಥದ್ದನ್ನು ಮೊದಲನೇ ದಿನವೇ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಣ್ಣ ಅವರು ಹೇಳಿದ್ದಾರೆ. ಜೊತೆಯಲ್ಲಿ ಮೊದಲನೇ ದಿನವೇ ಅಮಾನತನ್ನು ಮಾಡಿರ್ತಕ್ಕಂಥದ್ದು ಹಾಸನ ಸಂಸದರನ್ನ. ಅರ್ಥ ಮಾಡ್ಕೊಳ್ಳಿ, ಇವತ್ತು ಇಲ್ಲಿ ಯಾರನ್ನೂ ಕೂಡ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಆರೋಪ ಬಂದಿದೆ, ಆರೋಪ ಎದುರಿಸಬೇಕಾಗ್ತದೆ. ಅಲ್ಟಿಮೇಟ್ಲಿ ರಾಜ್ಯದ ಜನತೆ ಇವತ್ತು ಕಳೆದ ಒಂದು 15 ದಿನದಿಂದ ನಿರಂತರವಾಗಿ ಏನು ಸುದ್ದಿ ಪ್ರತಿದಿನ ಮಾಧ್ಯಮದಲ್ಲಿ ನಾವು ಫೋನ್ ಓಪನ್ ಮಾಡಿದ್ರೆ ಪ್ರತಿ ನ್ಯೂಸ್ ಚಾನಲಲ್ಲೂ ಅದೇ ಇರ್ತದೆ. ದಯಮಾಡಿ ಅತಿ ಬೇಗ ಆರೋಪಿ ಇದ್ದಂಥ ಸಂದರ್ಭದಲ್ಲಿ ಅವರು ಆರೋಪ ಮಾಡಿರ್ತಕ್ಕಂಥದ್ದು ಎಷ್ಟು ಅದರಲ್ಲಿ ಸತ್ಯಾಸತ್ಯತೆ ಇದೆ ಅಂತಕ್ಕಂಥದ್ದು ರಾಜ್ಯದ ಜನತೆ ಮುಂದೆ ಇಡಿ ಅಂತಕ್ಕಂಥದ್ದನ್ನು ನಾವು ಆಗ್ರಹಿಸ್ತೀವಿ. ಇಲ್ಲಣ್ಣ, ನನಗೇನು ಸಂಪರ್ಕ ಇಲ್ಲಣ್ಣ ಅವರು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು.